ಈಗ ಪ್ರತಿಭೆ ಇಲ್ದವರಿಗೆ ಒಂದಷ್ಟು ಅವಕಾಶಗಳು ಸಿಗ್ಬೋದು, ತುಂಬ ದುಡ್ಡು ಬರ್ಬೋದು, ಈ ಥರದ್ದೆಲ್ಲಗಳು ಆಗುತ್ತೆ. ಸೊ ನೀವು ಹಿಂಗೆ ಈ ಥರ ಇದ್ದಾಗ ನನ್ನ ಹಣೆಯಲ್ಲಿ ಇಷ್ಟೇ ಬರ್ಕೊಂಡಿರೋದು, ಮೋಸ್ಟ್ಲಿ ನನ್ನ ಜೀವನ ಹಿಂಗೆ ಇರಬೇಕು ಅಂತ ದೇವರು ಫಿಕ್ಸ್ ಮಾಡಿದ್ದಾನೆ ಅಂತ ಅನ್ಸುತ್ತೆ, ಈ ಥರ ಎಲ್ಲ ಥಾಟ್ ಪ್ರೊಸೆಸ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ನಾನು ಈಶ್ವರನ ತುಂಬ ನಂಬ್ತೀನಿ, ಶಿವ. ಹಾಗಾಗಿ ನಾನು ಯಾವಾಗಲೂ ಅವನ್ನ ಕೇಳ್ತಾ ಇರ್ತೀನಿ, ನೀನು ಏನು ಬರ್ದಿದ್ಯಾ ನನ್ನ ಹಣೆಯಲ್ಲಿ ಇಷ್ಟೇನಾ, ಸರಿ ಬಿಡು, ನಾನು ಇಷ್ಟಕ್ಕೆ ಫಿಕ್ಸ್ ಆಗಿದ್ದೀನಿ. ಬಟ್ ಇದಕ್ಕಿಂತ ಕೆಳಗೆ ಕರ್ಕೊಂಡು ಹೋಗ್ಬೇಡ ನನ್ನ, ಬೇಕಾದ್ರೆ ಇನ್ನೊಂದು ಹೆಜ್ಜೆ ಮೇಲೆ ತೊಗೊಂಡು ಹೋಗು, ಕೆಳಗೆ ಮಾತ್ರ ತೊಗೊಂಡು ಹೋಗ್ಬೇಡ. ನನಗೆ ಹೋಗ್ಬಿಟ್ಟು ಒಬ್ಬರ ಮನೆ ಬಾಗ್ಲಿಗೆ ಹೋಗಿ ನಿಂತ್ಕೊಂಡು ಕೇಳೋಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ. ನನಗೆ ಕಷ್ಟ ಇದೆ, ನನಗೆ ಸಹಾಯ ಮಾಡಿ ಅಂತೆಲ್ಲ ನಾನು ಕೇಳೋಕ್ಕಾಗಲ್ಲ. ಈಗ ನಾನು ಏನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟರಲ್ಲೇ ಇಡು. ಅಟ್ಲೀಸ್ಟ್ ಒಂದು ಪ್ರಾಜೆಕ್ಟ್ ಮುಗೀತಿದ್ದಂಗೆ ಇನ್ನೊಂದು ಪ್ರಾಜೆಕ್ಟ್ ನನಗೆ ಕೊಡು. ನಾನೇ ಸಂಪಾದನೆ ಮಾಡಿ ನಾನೇ ನನ್ನ ಕಮಿಟ್ಮೆಂಟ್ಸನ್ನು ನೋಡ್ಕೋತೀನಿ. ನಾನು ಅಯ್ಯೋ ನನಗೆ ಕೆಲಸ ಇಲ್ಲ, ನಾನು ಏನಪ್ಪ ಮಾಡಲಿ, ಮನೆ ಮಾರಬೇಕಾ, ಗಾಡಿ ಮಾರ್ಬಿಡ್ಬೇಕಾ, ಹೇಗೆ ನನ್ನ ಜೀವನ ಮುಂದೆ, ಯಾವುದೂ ಕೆಲಸ ಇಲ್ಲ ಅನ್ನೋ ಸ್ಥಿತಿ ನನ್ನ ತಂದಿಡಬೇಡ. ಕೆಲಸ ಕೊಡು, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಿಯತ್ತಾಗಿ. ಸೊ ಇಷ್ಟೇ ನನ್ನ ಲೈಫ್ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ದಯವಿಟ್ಟು ನೀನು ನನ್ನನ್ನು ಇಷ್ಟರಲ್ಲೇ ಇಡು, ಇದಕ್ಕಿಂತ ಕೆಳಗೆ ಮಾತ್ರ ಕರ್ಕೊಂಡು ಹೋಗ್ಬೇಡ ಅಂತ ಯಾವಾಗಲೂ ನಾನು ದೇವ್ರ ಹತ್ರ ಮಾತಾಡ್ತಿರ್ತೀನಿ, ಬೇಡ್ಕೊತೀನಿ. ರಿಚುವಲ್ಸ್ ಏನಾದ್ರು ಫಾಲೋ ಮಾಡ್ತೀರಾ ದೇವ್ರ ವಿಚಾರಕ್ಕೆ? ಹಬ್ಬ ಹರಿದಿನ ಬಂದರೆ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ತಾರೆ, ನಾವು ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ, ನಮ್ಮ ಶೂಟಿಂಗ್ ಥರ. ಮುಂಚೆ ದಿನ ವಿಷ್ಣು ಸಹಸ್ರನಾಮ ಹೇಳ್ಕೊತಾ ಇದ್ದೆ, ಒಂದಷ್ಟು ಮಂತ್ರಗಳು ಅಂದರೆ ದಿನನಿತ್ಯ ಏನು ಸ್ತೋತ್ರಗಳಿದೆ, ಗಣೇಶ, ಸುಬ್ರಹ್ಮಣ್ಯ ಅದೆಲ್ಲ ಹೇಳ್ಕೊತಾ ಇದ್ದೆ. ಈಗ ದಿನ ಹೇಳ್ಕೊಳಲ್ಲ, ಬಟ್ ದೇವಸ್ಥಾನಗಳಿಗೆ ಹೋಗಿ ಬರ್ತೀನಿ. ಹಂಗಂತ ಪ್ರತಿ ವಾರ ಹೋಗಲ್ಲ, ನನಗೆ ಯಾವಾಗ ಹೋಗಬೇಕು ಅನಿಸುತ್ತೋ ಹೋಗ್ತೀನಿ. ಮಂತ್ರಗಳೆಲ್ಲ ಒಂದಷ್ಟು ಕಲ್ತಿದ್ದೀನಿ. ಅಂದರೆ ದಿನನಿತ್ಯ ನಾವು ಹೇಳ್ಕೊಳ್ಳೋ ಅಂಥದ್ದು. ವಿಷ್ಣು ಸಹಸ್ರನಾಮ ಒಂದು ಹಂತಕ್ಕೆ ಬರುತ್ತೆ, ನೋಡ್ಕೊಳ್ದೆ ಒಂದು ಹಂತಕ್ಕೆ ಹೇಳ್ತೀನಿ, ಆಮೇಲೆ ಬುಕ್ ಇಟ್ಕೊಂಡು ಅಥವಾ ಮೊಬೈಲಲ್ಲಿ ನೋಡ್ತಿರ್ತೀನಿ. ರಿಚುವಲ್ಸ್ ಎಸ್, ನಾನು ಒಂದು ಫಾಲೋ ಮಾಡ್ತೀನಿ, ಫಾಲೋ ಮಾಡೋದೇ ಇಲ್ಲ ಅಂತ ನಾನು ಹೇಳಲ್ಲ. ದಿನ ನಾನು ಪೂಜೆ ಮಾಡೋಕ್ಕಾಗ್ತಿಲ್ಲ, ಮುಂಚೆ ಮಾಡ್ತಿದ್ದೆ. ನಾನು ಶೂಟಿಂಗ್ ಹೋಗೋಕೆ ಮುಂಚೆನೂ ಪೂಜೆ ಮಾಡಿ ಮನೇಲಿ ದೀಪ ಹಚ್ಚೇ ಹೋಗ್ತಿದ್ದೆ. ಈಗ ಅದೆಲ್ಲ ಮಾಡಲ್ಲ. ಏನಕರೆ ಮಾಡೋಕ್ಕೆ ಯಜಮಾನ್ರು ನಮ್ಮ ಅತ್ತೆ ಇದ್ದಾರೆ ಪಾಪ, ಅವ್ರು ಮಾಡ್ತಾರೆ, ಅವ್ರಿಗೆ ಬಿಟ್ಕೊಟ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಈಗ ವಿಷ್ಣು ಸಹಸ್ರನಾಮ ಓದಿದ ನಂತರ, ಮಂತ್ರಗಳನ್ನ ನಾವು ಹೇಳಿದ ನಂತರ ನಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ವೈಬ್ಸ್ ಬರೋದಾಗ್ಲಿ ಅಥವಾ ನಮ್ಮ ಲೈಫ್ ಬದಲಾಗೋದಾಗ್ಲಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ? ಖಂಡಿತ ಆಗಿದೆ. ನಾನು ಒಬ್ರು ಹೇಳಿದ್ದನ್ನು ಕೇಳಿದ್ದೆ, ವಿಷ್ಣು ಸಹಸ್ರನಾಮ ನೀನು ಹೇಳ್ಕೊ, ನಿನಗೆಲ್ಲ ಒಳ್ಳೇದಾಗತ್ತೆ ಅಂತ. ಅವ್ರಿಗೆ ಅವ್ರು ದಿನ ಕೇಳಿ 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 ಅವರು ಒಂದು ಸೈಟ್ ತೊಗೊಂಡು ಮನೆ ಕಟ್ಕೊಂಡ್ರು. ನನಗೆ ನನ್ನ ಫ್ರೆಂಡ್ ಹೇಳ್ದ, ಅಂದರೆ ಅವನೊಂಥರ ಚಾಲೆಂಜ್ ಥರನೇ ಮಾಡ್ದ ನನಗೆ. ಅವನು ತುಂಬ ಚೆನ್ನಾಗಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದ. ನೀನು ಕಲಿಯೋಕ್ಕಾಗಲ್ಲ ಬಿಡೆ ಅಂದೆ. ಯಾರು ಹೇಳ್ತಿದ್ದೆ ಕಲಿಯೋಕ್ಕಾಗಲ್ಲ ಅಂತ? ನಾನು ಕಲಿತು ತೋರಿಸ್ತೀನಿ ನೋಡು ಅಂದ್ಬಿಟ್ಟು ದಿನ ಅದೊಂದು ಆ್ಯಪ್ ಇದೆಯಲ್ಲ, ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ವಿಷ್ಣು ಸಹಸ್ರನಾಮದ್ದು ಬುಕ್ ಇಟ್ಕೊಂಡು ಅದು ಪಾಸ್ ಮಾಡಿ ಮಾಡಿ ಆ ಒಂದೊಂದು ಲೈನೂ ನಾನು ಹೇಳ್ಕೊಂಡು ಕಲ್ತ್ಕೊಂಡೆ. ಸೊ ಅಲ್ಲಿಂದ ಆಚೆಗೆ ನನಗೆ ಕಂಟಿನ್ಯೂಸ್ ಆಗಿ ಕೆಲಸ ಕಂಟಿನ್ಯೂಸ್ ಆಗಿ ಇರ್ತಾಯಿತ್ತು. ಈಗ ನೀವಾಗಲೇ ರಿಚುವಲ್ ಅಂದ್ರಲ್ಲ, ನಾನು ತುಂಬ ಶಿವನ ನಂಬ್ತೀನಿ. ಸೊ ತಿರುವಣ್ಣಾಮಲೆಗೆ ಹೋಗ್ತಿದ್ದೆ ನಾನು. ಈ ಕೋವಿಡ್ ಬರೋಕ್ಕೂ ಮುಂಚೆ 2-3 ಇಯರ್ಸಿಂದ ಪ್ರತಿ ಹುಣ್ಣಿಮೆಗೆ ನಾನು ಅಲ್ಲಿ ಹೋಗಿ ಗಿರಿವಲಂ ಮಾಡ್ತಾಯಿದ್ದೆ. ಗಿರಿವಲಂ ಅಂದರೆ ಬರಿಗಾಲಲ್ಲಿ 14-15 ಕಿಲೋಮೀಟ್ರ್ ನಡಿಬೇಕು. ಅಲ್ಲಿ ರಾತ್ರಿ ಹೊತ್ತೆ ತಂಪಾಗಿರುತ್ತೆ ಅಂತ ಎಲ್ಲ ರಾತ್ರಿ ಹೊತ್ತೆ ನಡೀತಾರೆ. ನಾನು ಆ ಥರ ಒಂದು 2 ವರ್ಷದಿಂದ 3 ವರ್ಷ ನಡೆದಿದ್ದೀನಿ. ನನಗೆ ಒಳ್ಳೇದಾದಮೇಲೆ ನಾನು ಇನ್ನೊಂದಷ್ಟು ಜನರನ್ನ ಕರ್ಕೊಂಡು ಹೋದೆ, ಬನ್ನಿ ನನಗೆ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗತ್ತೆ ಅಂತ ಹೇಳಿ. ನಾನು ಶಿವ ಯಾವತ್ತೂ ನಂಬಿದವ್ರನ್ನ ಕೈ ಬಿಟ್ಟಿಲ್ಲ. ಸೊ ನಾನು ಯಾರ್ಯಾರನ್ನ ಕರ್ಕೊಂಡು ಹೋದೆ ಅವರೆಲ್ರಿಗೂ ಒಳ್ಳೇದಾಗಿದೆ. ಅದು ನನಗೆ ತೃಪ್ತಿ. ಅಟ್ಲೀಸ್ಟ್ ಹೋದ್ಮೇಲೆ ಅವ್ರಿಗೂ ಒಂದು ಒಳ್ಳೇದಾಗಬೇಕಲ್ವಾ, ಡೆಫಿನೆಟಾಗಿ ಆಗಿದೆ. ಓಕೆ, ಕೊನೆಯದಾಗಿ ಜೀವನ ಹೇಗಿದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ನನ್ನ ಜೀವನ ಈಗ ಚೆನ್ನಾಗಿ ನಡೀತಾ ಇದೆ. ಒಂದು ಸೀರಿಯಲ್ ಮುಗಿದು ಇನ್ನೊಂದು ಸೀರಿಯಲ್ ಸಿಗೋವರೆಗೂ ಸ್ವಲ್ಪ ಟೆನ್ಷನ್ ಇರುತ್ತೆ. ಅವಾಗ ಸ್ವಲ್ಪ ಕ್ರಾಂಕಿ ಆಗ್ತಿರ್ತೀನಿ, ಮನೆಯಲ್ಲಿ ಹುಚ್ಚುಚ್ಚಂಗೆ ಆಡ್ತಿರ್ತೀನಿ. ನಮ್ಮ ಮನೆಯವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರು ಸಹಿಸ್ಕೋತಾರೆ. ನನ್ನ ಮಗಳೇ ಹೇಳ್ತಾ ಇದ್ಲು, ಶ್ರೀರಸ್ತು ಶುಭಮಸ್ತು ಇನ್ನೇನು ಮುಗಿತಾ ಇದೆಯಲ್ಲ, ಮುಗಿದ್ಮೇಲೆ ಅಮ್ಮ ನಿಂಗೆ ಯಾವಾಗ ಮುಗಿಯತ್ತಮ್ಮ? 2 ತಿಂಗಳು ನಮ್ಮ ಮನೇಲಿ ಇರೋಲ್ಲಪ್ಪ ಅಂದ್ಲು. ಯಾಕೆಂದ್ರೆ ಅಯ್ಯೋ ನೀನು ಹುಚ್ಚುಚ್ಚಂಗೆ ಆಡ್ತಿರ್ತೀಯ, ಅದಕ್ಕೆ ನಾನು ಇರೋಲ್ಲ ಮನೆಯಲ್ಲಿ. ಸೊ ಅದರ್ವೈಸ್ ನನ್ನ ಜೀವನ ಚೆನ್ನಾಗಿ ನಡೀತಾ ಇದೆ. ನಾನು ನಂಬಿರೋ ಶಿವ ನನ್ನನ್ನು ಕೈ ಬಿಟ್ಟಿಲ್ಲ, ಕಾಪಾಡ್ತಾನೆ. ನನಗೆ ಒಳ್ಳೇದಾಗಿದೆ, ನಿಮಗೂ ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಮ ಜೀವನನೂ ಚೆನ್ನಾಗಿರಲಿ. ದೇವ್ರ ಹತ್ರ ಬೇಡ್ಕೋತೀನಿ, ಈ ಡಿವೋರ್ಸ್ಗಳೆಲ್ಲ ಕಡಿಮೆ ಆಗಲಿ, ಎಲ್ಲರ ಜೀವನದಲ್ಲೂ ಒಳ್ಳೇದನ್ನೇ ಮಾಡಪ್ಪ. ಆಮೇಲೆ ನಮ್ಮ ಭೂಮಿ ಮುಂಚೆ ಹೇಗಿತ್ತು, ಹಸಿರಾಗಿ ಬಿಲ್ಡಿಂಗ್ಸ್ ಕಡಿಮೆ ಇತ್ತಲ್ಲ, ಅದೇ ಥರ ಮಾಡಪ್ಪ ಅಂತ ಕೇಳ್ಕೊಳ್ತೀನಿ.
ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಸಿಗೋಂಗಾಗ್ಲಿ. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಒಬ್ಬ ಕಲಾವಿದ ಅಷ್ಟೇ ಕೇಳ್ಕೊಡೋದು, ಒಂದು ಪ್ರಾಜೆಕ್ಟ್ ಮುಗಿತಿದ್ದಂಗೆ ಇನ್ನೊಂದು ಪ್ರಾಜೆಕ್ಟ್ ಸಿಗ್ಲಪ್ಪ ಅಂತ, ಕಂಟಿನ್ಯೂಸ್ ಆಗಿ ಇರ್ಲಿ ಕೆಲಸ ಅಂತ. ಸೊ ಅದಾದ್ರೆ ಸಾಕು ನನಗೆ ಖುಷಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.